ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ದರ್ಶನ್ ಅಭಿಮಾನಿಗಳೆಲ್ಲರೂ ಕೂಡ ಅಪ್ಡೇಟ್ಸ್ಗಳನ್ನು ಗಮನಿಸ್ತಾ ಇರ್ತೀರಿ. ಮಾಫಿ ಸಾಕ್ಷಿಗೆ ಈಗಾಗಲೇ ಕೋರ್ಟ್ ಒಪ್ಪಿಗೆಯನ್ನು ಕೊಟ್ಟಿದೆ. ಇನ್ನು ಮುಂದೆ ದರ್ಶನ್ಗೆ ಭಾರಿ ದೊಡ್ಡ ಸಂಕಷ್ಟ ಎದುರಾಗುತ್ತೆ ಅನ್ನೋ ಚರ್ಚೆಗಳಾಗ್ತಾ ಇದೆಯಲ್ವಾ. ನಿಜಕ್ಕೂ ಕೂಡ ದರ್ಶನ್ಗೆ ಒಂದು ದೊಡ್ಡ ಸಂಕಷ್ಟ ಎದುರಾಗಿದೆಯಾ? ಇನ್ನು ಮುಂದೆ ಭಾರಿ ದೊಡ್ಡ ಹಿನ್ನಡೆಯನ್ನು ವೈರಲ್ ಆಗ್ತಾ ಇರ್ತಕ್ಕಂಥ ಸುದ್ದಿಗಳು ನಿಜವಾ? ಇವತ್ತು ಕೋರ್ಟ್ನಲ್ಲಿ ಏನೆಲ್ಲ ನಡೀತು, ಮುಂದೆ ದರ್ಶನ್ ಅವರ ಕಾನೂನು ಪ್ರಕ್ರಿಯೆಗಳು ಹೇಗಿರುತ್ತೆ, ಬೇಲ್ ಸಿಗುತ್ತಾ ಅಥವಾ ಪ್ರದೋಷ್ ಬೇಲ್ ಸಿಕ್ಕು ಹೊರಗೆ ಬರ್ತಾನ, ಆತ ಏನಾದರೂ ಮುಂದೆ ಉಲ್ಟಾ ಹೊಡೆಯೋ ಚಾನ್ಸಸ್ ಕೂಡ ಇದೆಯಾ, ದರ್ಶನ್ಗೆ ಹೇಗಿದೆ ಹಿನ್ನಡೆ ಆಗುತ್ತೆ, ಎಲ್ಲವನ್ನು ಕೂಡ ಡೀಟೇಲ್ಡಾಗಿ ನೋಡ್ತಾ ಹೋಗೋಣ. ನೋಡಿ, ಆರಂಭದಲ್ಲೇ ಯಾವಾಗ ಈ ಕೇಸ್ನಲ್ಲಿ ಪ್ರದೋಷ್ ಮುಂದೆ ಬಂದು ನಾನು ಮಾಫಿ ಸಾಕ್ಷಿ ಆಗ್ತೀನಿ ಅಂತ, ಆವಾಗಲೇ ಈ ಕೇಸ್ನಲ್ಲಿ ಒಂದು ದೊಡ್ಡ ಬಲ ಪ್ರಾಸಿಕ್ಯೂಷನ್ ಪರ ವಕೀಲರಿಗೆ ಸಿಕ್ಕಿತ್ತು. ಪ್ರದೋಷ್ ಎಲ್ಲವನ್ನೂ ಕೂಡ ಕಣ್ಣಾರೆ ಕಂಡವನು, ನೋಡಿದವನು, ಜೊತೆಯಾಗಿ ಇದ್ದವನು. ಯಾವಾಗ ಅಂದರೆ ನಿಮಗೆ ಸ್ಟೋನಿ ಬ್ರೂಕ್ ಹೋಟೆಲ್ನಿಂದ ಹಿಡಿದು ಅದೇ ಶೆಡ್ನವರೆಗೂ ಕೂಡ, ಪಟ್ಟಣಗೆರೆ ಶೆಡ್ನಿಂದ ಹಿಡಿದು ಮತ್ತೆ ಅದೇ ಮೃತದೇಹವನ್ನು ಸಾಗಿಸುವವರೆಗೂ ಕೂಡ, ಅದಾದಮೇಲೆ ಇದೇ ಆರೋಪಿಗಳನ್ನು ಅಂದರೆ ನಾವೇ ಮಾಡಿದ್ದೀವಿ ಅಂತ ಹೇಳಿ ಹೋಗಿ ಜೈಲಿನಲ್ಲಿ ಒಪ್ಪಿಕೊಳ್ಳೋವರೆಗೂ ಕೂಡ ಪ್ರತಿಯೊಂದು ಹಂತದಲ್ಲೂ ಕೂಡ ಪ್ರದೋಷ್ ಶರ್ಟ್ ಮೇಲೆ ರೇಣುಕಾಸ್ವಾಮಿ ನೆತ್ತರಿನ ಕಲೆ ಇತ್ತು, ಜೊತೆಗೆ ಅವನ ಮೊಬೈಲ್ಗೆ ರೇಣುಕಾಸ್ವಾಮಿಯ ಫೋಟೋ ಬಂದಿತ್ತು. ಅವೆಲ್ಲವನ್ನು ಕೂಡ ಕಣ್ಣಾರೆ ಕಂಡಿದ್ದ. ಜೊತೆಗೆ ಪ್ರದೋಷ್ ದರ್ಶನ್ಗೆ ತಿಳಿ ಹೇಳಿದ್ದ, ಬೇಡ ಹೊಡೆಯೋದು, ಮುಗಿಸ್ಬಿಡೋಣ, ಇಲ್ಲಿಗೆ ಬಿಟ್ಟು ಬಿಡೋಣ. ಜೊತೆಗೆ ಹಲ್ಲೆ ಮಾಡಬೇಕಾದ್ರೂ ಕೂಡ ಆತ ದರ್ಶನ್ಗೆ ಬುದ್ಧಿವಾದವನ್ನು ಕೂಡ ಹೇಳಿದ್ದ. ಯಾವುದನ್ನು ಕೂಡ ಕೇಳಲಿಲ್ಲ ಅನ್ನೋ ರೀತಿಯಾಗಿ ಆತ ಈಗಾಗಲೇ ಕೋರ್ಟ್ ಮುಂದೆ ಒಂದಿಷ್ಟು ಒಪ್ಕೊಂಡಿದ್ದಾನೆ. ಜೊತೆಗೆ ಸತ್ಯವನ್ನು ಕೂಡ ಬಾಯ್ಬಿಟ್ಟಿದ್ದಾನೆ. ಇದೆಲ್ಲವೂ ಕೂಡ ಟ್ರಯಲ್ಸ್ನಲ್ಲಿ ಆಗ್ತಾ ಇರೋದು. ಆದರೆ ಟ್ರಯಲ್ಸ್ಗಳಲ್ಲಿ ಪಾಟಿ ಸವಾಲ್ಗೆ ಅವಕಾಶ ಇತ್ತು. ಜೊತೆಗೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕಾದ್ರೆ ಆತ ಹೇಳ್ತಾ ಇರೋದು ಸುಳ್ಳು ಸತ್ಯ ಅವೆಲ್ಲವೂ ಕೂಡ ದರ್ಶನ್ ಪರ ವಕೀಲರಿಗೂ ಕೂಡ ಒಂದು ಚಾನ್ಸ್ ಇತ್ತು. ಆದರೆ ಈಗ ಪ್ರಾಸಿಕ್ಯೂಷನ್ ಪರ ವಕೀಲರಿಗೆ ಒಂದು ದೊಡ್ಡ ಬಲ ಯಾಕೆ ಸಿಕ್ಕಿದೆ ಅಂದರೆ, ಪ್ರಸನ್ನಕುಮಾರ್, SP ಪ್ರಸನ್ನಕುಮಾರ್ಗೆ ಒಂದು ಗೊತ್ತಿತ್ತು, ಈ ಕೇಸಲ್ಲಿ ಓವರಾಲ್ ಇಡೀ ಕೇಸ್ನಲ್ಲಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ಭಾಗಿಯಾಗಿರ್ತಕ್ಕಂಥ ವ್ಯಕ್ತಿಯನ್ನೇ ಬಲವಾದಂಥ ಸಾಕ್ಷ್ಯವನ್ನು ಇಟ್ಕೊಂಡೆ ನಾವು ಮಾಫಿ ಸಾಕ್ಷಿ ಅಪ್ರೂವರ್ ಆಗಿ ಮಾಡಬೇಕು ಅಂತ ಹೇಳಿ. ಅದಕ್ಕೋಸ್ಕರ ಹುಡುಕಾಡ್ದಾಗ ಸಿಕ್ಕಿದ್ದೆ ಪ್ರದೋಷ್ ನಾನು ಎಲ್ಲವನ್ನೂ ಕೂಡ ಹೇಳಿಬಿಡ್ತೀನಿ ಅಂತ ದರ್ಶನ್ ವಿರುದ್ಧವಾಗಿ ತಿರುಗಿ ಬೀಳ್ತಾನೆ. ಅದರ ಸಂಬಂಧವಾಗಿ ಮಾಫಿ ಸಾಕ್ಷಿಯಾಗಿ ಅರ್ಜಿಯನ್ನು ಕೂಡ ಸಲ್ಲಿಸಲಾಗಿತ್ತು. ಅದರ ವಿರುದ್ಧವಾಗಿ ಇದೇ ದರ್ಶನ್ ಪರ ವಕೀಲರು ಹೈಕೋರ್ಟ್ಗೆ ಹೋದರು. ಹೈಕೋರ್ಟ್ ಕೂಡ ಸುಪ್ರೀಂ ಕೋರ್ಟ್ ಹೇಳಿದಂಥ ಮಾತನ್ನೇ ಎತ್ತಿ ಹಿಡಿದು, ಓಕೆ ಇದು ಸಾಧ್ಯವಿಲ್ಲ, ಅದೇನು ಪ್ರೊಸೀಜರ್ ಇದೆ ಅದು ಇರಲಿ, ಅದ್ರ ಮಧ್ಯೆ ನೀವು ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಬರೋದಿಲ್ಲ ಅಂತಲೂ ಕೂಡ ಹೇಳ್ತು. ಹಾಗಾಗಿ ಇವತ್ತು ಒಂದು ಆದೇಶ ಪ್ರಕಟವಾಗೋದಿತ್ತು, ಮಾಫಿ ಸಾಕ್ಷಿ ಅರ್ಜಿ ಸ್ವೀಕಾರ ಆಗಿದೆಯಾ ಅಂತ. ಇವತ್ತು 59ನೇ CCH ಕೋರ್ಟ್ನಲ್ಲಿ ಮಾಫಿ ಸಾಕ್ಷಿ ಅರ್ಜಿ ಸ್ವೀಕಾರ ಆಗೋಯಿತು. ಆದ ಕಾರಣಕ್ಕೆ ನಾನು ಹೇಳ್ತಾ ಇರೋದು, ಇದು ದರ್ಶನ್ ಕೇಸ್ಗೆ ಭಾರಿ ದೊಡ್ಡ ಹಿನ್ನಡೆ ಅಂತ. ಇನ್ನು ಮುಂದೆ ಪ್ರದೋಷ್ಗೆ ಬೇಲ್ ಸಿಕ್ಕರೂ ಕೂಡ ಸಿಗಬಹುದು, ಆತ ಹೊರಗೆ ಬರ್ಬೋದು. ಈ ಕೇಸ್ನಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೂಡ ಮುಂದಿನ ವಿಚಾರಣೆ ವೇಳೆ, ಟ್ರಯಲ್ಸ್ನ ವೇಳೆ ಕೋರ್ಟ್ನಲ್ಲಿ ಎಲ್ಲವನ್ನು ಕೂಡ ಒಪ್ಕೊಳ್ಬೋದು. ಈಗಾಗಲೇ ಜಡ್ಜ್ ಆತನಿಗೆ ಹೇಳಿಬಿಟ್ಟಿತ್ತು, ನೋಡು ನೀನು ಒಂದು ವೇಳೆ ಈಗಲೂ ಕೂಡ ಇವತ್ತಿನ ಜಡ್ಜ್ಮೆಂಟ್ನಲ್ಲೂ ಕೂಡ ಅದನ್ನೇ ಹೇಳಿದೆ, ಆದೇಶದಲ್ಲೂ ಕೂಡ ಅದನ್ನೇ ಹೇಳಿದೆ, ನೀನು ಒಂದು ವೇಳೆ ಈ ಕೇಸ್ನಲ್ಲಿ ಮಾಫಿ ಸಾಕ್ಷಿಯಾಗಿ ಅರ್ಜಿ ಸ್ವೀಕಾರ ಆದ ನಂತರವೂ ಕೂಡ ಸುಳ್ಳು ಮಾಹಿತಿಯನ್ನು ಕೊಟ್ಟರೆ ನಿನ್ನನ್ನು ಸುಳ್ಳು ಸಾಕ್ಷ್ಯದ ಆಧಾರದ ಮೇಲೆ ಮತ್ತೆ ಆರೋಪಿಯನ್ನಾಗಿ ಮಾಡ್ತೀವಿ ಅಂತ. ಒಂದು ವೇಳೆ ಈತ ಈಗ ಅಪ್ರೂವರ್ ಆಗಿ ಮತ್ತೆ ಮುಂದೇನಾದರೂ ಸುಳ್ಳು ಹೇಳಿದ್ರೆ ಆತನಿಗೂ ಕೂಡ ಶಿಕ್ಷೆ ಆಗುತ್ತೆ, ಆತನನ್ನು ಕೂಡ ಜೈಲಿಗೆ ಕಳಿಸ್ಬೋದು, ಮತ್ತು ಸುಳ್ಳು ಸಾಕ್ಷಿಯನ್ನು ಕೂಡ ಆತನ ಮೇಲೆ ಹಾಕ್ಬೋದು. ಹಾಗಾಗಿ ವೆರಿ ಕಾನ್ಫಿಡೆನ್ಸ್, ಪ್ರದೋಷ್ ರೆಡಿ ಇದ್ದಾನೆ ದರ್ಶನ್ ವಿರುದ್ಧವಾಗಿ ಏನೆಲ್ಲ ನಡೀತು ಅನ್ನೋದನ್ನು ಹೇಳಲಿಕ್ಕೆ. ನಾನು ಈ ಕೇಸ್ನಲ್ಲಿ ನಿಮಗೆ ಸ್ಟೋನಿ ಬ್ರೂಕ್ ಹೋಟ್ಲಿಂದ ಹಿಡಿದು ಅದೇ ಪ್ರದೋಷ್ ಶರ್ಟಿನ ಮೇಲೆ ರೇಣುಕಾಸ್ವಾಮಿ ನೆತ್ತರಿನ ಕಲೆ ಇದೆ. ಸ್ಟೋನಿ ಬ್ರೂಕ್ ಹೋಟೆಲ್ನಿಂದ ಪಟ್ಟಣಗೆರೆ ಶೆಡ್ವರೆಗೂ ಕೂಡ ಪ್ರದೋಷ್ ಬಂದಿದ್ದ. ಅಲ್ಲಿ ದರ್ಶನ್ಗೆ ಕೆಲವೊಂದು ಬುದ್ಧಿ ಮಾತನ್ನು ಕೂಡ ಹೇಳಿದ್ದ, ಬೇಡ ಹಲ್ಲೆ ಮಾಡೋದು ಬೇಡ, ಇಲ್ಲಿಗೆ ಬಿಟ್ಟು ಬಿಡೋಣ ಅಂತ. ಅದಾದ ನಂತರ ಅಲ್ಲಿಂದ ಆ ಮೃತದೇಹವನ್ನು ಸಾಗಿಸಿ ಎಸೆಯಲಾಗಿದ್ದಂಥ ಜಾಗದವರೆಗೂ ಕೂಡ ಪ್ರದೋಷ್ ಇದ್ದ. ಇಷ್ಟು ಮಾತ್ರ ಅಲ್ಲ, ಪ್ರದೋಷ್ ನಿಮಗೆಲ್ರಿಗೂ ಕೂಡ ಒಂದು ಮನಸ್ಸಿನಲ್ಲಿರಲಿ, ಜೊತೆಗೆ ನೆನಪಿಟ್ಕೊಳ್ಳಿ, ಯಾಕೆಂದರೆ ಅದೇ ರೇಣುಕಾಸ್ವಾಮಿ ಬಿದ್ದಂತಹ ಮೃತದೇಹದ ಫೋಟೋವನ್ನು ಕೂಡ ಪ್ರದೋಷ್ ಮೊಬೈಲ್ಗೆ ಕಳಿಸಲಾಗಿತ್ತು. ಹಾಗಾಗಿ ಪ್ರತಿಯೊಂದು ಹಂತದಲ್ಲೂ ಕೂಡ ಪ್ರದೋಷ್ ಭಾಗಿಯಾಗಿದ್ದಾನೆ. ಯಾರು ಇಡೀ ಸಂಪೂರ್ಣ ಈ ಕೇಸ್ನಲ್ಲಿ ನಿಮಗೆ ಮಾಫಿ ಸಾಕ್ಷಿ ಅಂತ ಯಾರನ್ನ ಕರಿತೀವಿ, ಅಪ್ರೂವರ್ ಅಂತ ಯಾರನ್ನ ಕರಿಬೇಕು ಅಂತ ಅಂದರೆ, ಯಾವ ಸಾಕ್ಷ್ಯಾಧಾರ ಇಡೀ ಪ್ರಕರಣದಲ್ಲಿ ಒಂದು ಭಾಗವಾಗಿರ್ತಾನೋ ಅಥವಾ ಈ ಕೇಸ್ನ ಮುಚ್ಚಿ ಹಾಕ್ಲಿಕ್ಕೂ ಕೂಡ ಆತನು ಕೂಡ ಒಬ್ಬ ಆರೋಪಿ ಮತ್ತು ಸಂಚುಕೋರನಾಗಿರ್ತಾನೋ, ಮತ್ತು ಇಡೀ ಕೇಸ್ನಲ್ಲಿ ಪ್ರಮುಖ ಆರೋಪಿಗಳನ್ನು ತಪ್ಪಿಸ್ಕೊಳ್ಳೋದನ್ನು ತಡಿಲಿಕ್ಕೆ ನಾನು ಅಪ್ರೂವರ್ ಆಗ್ತೀನಿ ಅಂತ ಮುಂದೆ ಬರ್ತಾನೋ ಆತನನ್ನು ಮಾತ್ರ ಮಾಫಿ ಸಾಕ್ಷಿ ಮಾಡೋದು. ಈಗ ಪ್ರಮುಖ ಆರೋಪಿಗಳು ನಿಮಗೆ ಗೊತ್ತಿದೆ, ಇದೇ ದರ್ಶನ್ ಮತ್ತು ಪವಿತ್ರ ಗೌಡ, ಯಾರೆಲ್ಲ ಪ್ರಮುಖ ಆರೋಪಿಗಳಿದ್ದಾರೋ ಅವರು.
ಹಾಗಾಗಿ ಇಲ್ಲಿ ಇಡೀ ಪ್ರಕರಣದ ರೂವಾರಿ ಮತ್ತು ಇಡೀ ಕೇಸನ್ನು ಆಗದಂತೆ ತಡಿಲಿಕ್ಕೆ ಪ್ರಯತ್ನ ಪಟ್ಟಂಥ ಒಬ್ಬ ವ್ಯಕ್ತಿಯನ್ನು ಮಾಫಿ ಸಾಕ್ಷಿಯನ್ನಾಗಿ ಪ್ರಾಸಿಕ್ಯೂಷನ್ ಈಗಾಗಲೇ ಒಬ್ಬ ವ್ಯಕ್ತಿಯನ್ನು ಚೂಸ್ ಮಾಡಿದೆ, ಅದು ಪ್ರದೋಷ್ ಅಂತ ನಿಮ್ಗೆಲ್ರಿಗೂ ಕೂಡ ಗೊತ್ತಾಗಿದೆ. ಹಾಗಾಗಿ ನೋ ಡೌಟ್ ಆತ ಹಿಂದೆ ಸರಿಯೋ ಮಾತೇ ಇಲ್ಲ, ಪ್ರತಿಯೊಂದು ವಿಷಯವನ್ನು ಕೂಡ ಆತ ಹೇಳ್ತಾನೆ ಕೋರ್ಟ್ ಮುಂದೆ ಅಂತ. ಹಾಗಾದರೆ ಮಾಫಿ ಸಾಕ್ಷಿ ಆದ ನಂತರ ಮುಂದಿನ ಕಾನೂನು ಪ್ರಕ್ರಿಯೆ ಹೇಗಿರುತ್ತೆ ಅದನ್ನು ಕೂಡ ಡೀಟೇಲ್ಡಾಗಿ ಹೇಳ್ಬಿಡ್ತೀವಿ. ನೋಡಿ, ಆತನಿಗೆ ಒಂದು ಷರತ್ತನ್ನಂತರೂ ಈಗ ಕೋರ್ಟ್ ಹೇಳೋದ್ರ ಮುಖಾಂತರವಾಗಿ ಮಾಫಿ ಸಾಕ್ಷಿ ಅರ್ಜಿಯನ್ನು ಸ್ವೀಕಾರ ಮಾಡಿದೆ. ನೀನು ಪ್ರತಿಯೊಂದು ಹಂತದ್ದು ಎಲ್ಲವನ್ನೂ ಕೂಡ ಡೀಟೇಲ್ಡಾಗಿ ಬರ್ಕೊಡ್ಬೇಕು, ಮತ್ತು ಬರ್ಕೊಡ್ತಾ ಇರೋದು ಎಲ್ಲವೂ ಕೂಡ ಸತ್ಯ ಅನ್ನೋದನ್ನು ನೀನು ಕೂಡ ಒಪ್ಕೊಳ್ಬೇಕು ಅನ್ನೋ ಥರದಲ್ಲೂ ಜಡ್ಜ್ ಕೇಳಿದ್ರು. ಅದನ್ನು ಕೂಡ ಆತ ಒಪ್ಕೊಂಡೇ ಅರ್ಜಿಯಲ್ಲಿ ಸಹಿ ಮಾಡಿ ಮಾಫಿ ಸಾಕ್ಷಿ ಅರ್ಜಿಯನ್ನು ಸಲ್ಲಿಸಿದ್ದ. ಸೊ ಈಗ ಮುಂದಿನ ಪ್ರಕ್ರಿಯೆ ಏನಿರುತ್ತೆ ಅಂದರೆ, ಈ ಕೇಸ್ನಲ್ಲಿ ಟ್ರಯಲ್ಸ್ ವೇಳೆ ಈಗ ಪ್ರದೋಷ್ಗೆ ಯಾರೆಲ್ಲ ಪಾಟಿ ಸವಾಲು ಹಾಕಬೇಕು, ಕ್ರಾಸ್ ಎಕ್ಸಾಮಿನೇಷನ್ ಅಂದರೆ ಪ್ರತಿಯೊಬ್ಬ ಆರೋಪಿಗಳ ಪರ ವಕೀಲರು ಕೂಡ ಮತ್ತೆ ಪಾಟಿ ಸವಾಲು ಮಾಡ್ಬೋದು ಪ್ರದೋಷ್. ಯಾಕೆಂದರೆ ಈಗ ಆತ ಹೇಳ್ತಾ ಇರೋದನ್ನೆಲ್ಲ ಮಾಫಿ ಸಾಕ್ಷಿ ಅರ್ಜಿ ಸ್ವೀಕಾರ ಆದ ತಕ್ಷಣ ಆತ ಹೇಳ್ತಾ ಇರೋದೆಲ್ಲ ಸತ್ಯ ಅಂತಲ್ಲ, ಅಥವಾ ಆತ ಹೇಳ್ತಾ ಇರೋದನ್ನೆಲ್ಲ ಕೂಡ ಕೋರ್ಟ್ ನಂಬಲಿಕ್ಕೆ ಹೋಗೋದಿಲ್ಲ. ಪ್ರತಿಯೊಬ್ಬರು ಕೂಡ ಪಾಟಿ ಸವಾಲು ಹಾಕ್ತಾರೆ, ಪಾಟಿ ಸವಾಲು ಹಾಕಿ ಮತ್ತೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿ ಅವನು ಹೇಳ್ತಾ ಇರೋದೆಲ್ಲ ಸತ್ಯನಾ, ಅಥವಾ ಈಗ ಒದಗಿಸಿರ್ತಕ್ಕಂಥ ಸಾಕ್ಷ್ಯಗಳು, ಚಾರ್ಜ್ ಶೀಟ್ನಲ್ಲಿರ್ತಕ್ಕಂಥ ಪ್ರತಿಯೊಂದು ಸಾಕ್ಷ್ಯಗಳು ಪ್ರದೋಷ್ ಹೇಳ್ತಾ ಇರೋದಕ್ಕೆ ಹೋಲಿಕೆ ಆಗ್ತಾ ಇದೆಯಾ ಅನ್ನೋದು ಜಡ್ಜ್ಗೆ ಮನವರಿಕೆ ಆದಾಗ ಮಾತ್ರ ಮಾಫಿ ಸಾಕ್ಷಿಗೆ ಒಂದು ವೆಯ್ಟೇಜ್ ಬರುತ್ತೆ. ಈ ಕೇಸ್ನಲ್ಲಿ 100% ಆ ಥರದ ಒಂದು ವೆಯ್ಟೇಜ್ ಪ್ರದೋಷ್ಗೆ ಸಿಕ್ಕಿದೆ. ಅದಕ್ಕೋಸ್ಕರವಾಗಿ ಎಲ್ಲ ಮಾಧ್ಯಮಗಳು ಸಹಿತ, ಜೊತೆಗೆ ಆ ವರದಿ ಆಗ್ತಾ ಇರೋದು ಸಹಿತ ದರ್ಶನ್ಗೆ ಭಾರಿ ದೊಡ್ಡ ಹಿನ್ನಡೆ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಆ ಅರ್ಜಿ ಸ್ವೀಕಾರ ಆಗಿದ್ದು. ಜೊತೆಗೆ ಪ್ರದೋಷ್ ಜೊತೆಗೆ ಇನ್ನಿಬ್ಬರು ಕೂಡ ನಾನು ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಬರ್ತಾರೆ ಸಹಿತ. ಈ ಕೇಸ್ನಲ್ಲಿ A14 ಆರೋಪಿ ಪ್ರದೋಷ್ ಮಾತ್ರ ಮಾಫಿ ಸಾಕ್ಷಿ ಆಗಲಿಕ್ಕೇನು ಸಿದ್ಧನಾಗಿಲ್ಲ, ಬೇರೆಯವರು ಕೂಡ ಅರ್ಜಿ ಸಲ್ಲಿಸ್ಬೋದು. ಆದರೆ ಒಂದು ವಿವೇಚನಾಧಿಕಾರ ಅಂತ ಇರುತ್ತೆ, ಅಂದರೆ ಕೋರ್ಟ್ ಅವ್ರನ್ನ ಪರಿಗಣಿಸಬೇಕೋ ಬೇಡವೋ ಅನ್ನೋ ನಿರ್ಧಾರವೂ ಕೂಡ ಇದೇ ಕೋರ್ಟ್ಗೆ 59ನೇ CCH ಕೋರ್ಟ್ನ ಜಡ್ಜ್ಗೂ ಕೂಡ ಇರುತ್ತೆ. ಮೇ ಬಿ ಅವರ ಅರ್ಜಿಗಳು ತಿರಸ್ಕೃತ ಆಗಬಹುದು. ಯಾಕೆಂದರೆ ಈ ಒಂದು ಕೇಸ್ನಲ್ಲಿ, ಓವರಾಲ್ ಕೇಸ್ನಲ್ಲಿ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಪ್ರದೋಷ್ ಕೂಡ ಒಬ್ಬ ಅನ್ನೋದು ಗೊತ್ತಿದೆ. ತುಂಬ ಕ್ಲೋಸೆಸ್ಟ್ ಪರ್ಸನ್, ಚಾಟಿಂಗಿಂದ ಹಿಡಿದು ಅವತ್ತಾದಂಥ ಎಲ್ಲ ಬೆಳವಣಿಗೆಗಳಲ್ಲೂ ಕೂಡ ಈತ ಇದ್ದ ಅನ್ನೋ ಕಾರಣಕ್ಕೆ. ನೋಡಿ, ನಾನು ಒಂದು ಪತ್ರಿಕಾ ವರದಿ ಇದೆ, ಅದನ್ನು ಮೆನ್ಷನ್ ಮಾಡಿ ಹೇಳ್ತೀನಿ. SPP ಪ್ರಸನ್ನಕುಮಾರ್ ಅವರು ಈ ಅಪ್ರೂವರ್ ಆದ ತಕ್ಷಣ ಮುಂದೆ ಏನೆಲ್ಲ ದರ್ಶನ್ಗೆ ಎಡವಟ್ಟಾಗಬಹುದು ಅನ್ನೋ ಒಂದಿಷ್ಟು ವಿವರಗಳನ್ನು ಹೇಳಿದರು. ನಿಮಗೆ ಇದೇ ವಿನಯ್ ಕುಲಕರ್ಣಿ ಕೇಸ್ನಲ್ಲೂ ಕೂಡ ಮಾಫಿ ಸಾಕ್ಷಿ ಸಂಬಂಧವಾಗಿ ಎಂಥ ದೊಡ್ಡ ಕುತ್ತನ್ನು ತಂದಿದ್ದ ಮಾಫಿ ಸಾಕ್ಷಿ ಅನ್ನೋದು ಗೊತ್ತಿದೆ ನಿಮಗೆ. ದರ್ಶನ್ ಕೇಸ್ನಲ್ಲೂ ಅಷ್ಟೇ, ಮಾಫಿ ಸಾಕ್ಷಿಯಾಗಿ ನಾವು ಯಾಕೆ ಇದೇ ಪ್ರದೋಷನ ಪರಿಗಣಿಸ್ತೀವಿ ಅನ್ನೋದಕ್ಕೆ SPP ಪ್ರಸನ್ನಕುಮಾರ್ ಅವರು ಪ್ರೆಸ್ಗೆ ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದರು. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಆತ ಶೆಡ್ಗೆ ಬಂದಿದ್ದಾನೆ, CDR ಟವರ್ ಲೊಕೇಶನಲ್ಲಿ ದರ್ಶನ್ ಜೊತೆ ಎಲ್ಲೆಲ್ಲಿ ಹೋಟೆಲ್ಗೆ ಹೋಗೋದ್ರಿಂದ ಹಿಡಿದು ಎಲ್ಲ ಕಡೆಯೂ ಕೂಡ ಆತ ಇದ್ದಾನೆ ಅನ್ನೋದು CDR ಟವರ್ ಡಂಪ್ ಲೊಕೇಶನಲ್ಲಿ ಇದೆ. ಹಾಗಾಗಿ ಕೋರ್ಟ್ನಲ್ಲಿ ಪಾಟಿ ಸವಾಲು ಹಾಕಬೇಕಾದ್ರೆ ಪ್ರದೋಷ್ಗೆ ಹಿನ್ನಡೆ ಆಗೋದಿಲ್ಲ. ಯಾಕೆಂದರೆ ಇವೆಲ್ಲವೂ ಕೂಡ ಇರೋದರಿಂದ ಪ್ರದೋಷ್ ಬಟ್ಟೆ ಮೇಲಿದ್ದ ನೆತ್ತರಿನ ಕಲೆ DNA ಪ್ರೂವ್ ಆಗಿದೆ. ಘಟನೆ ನಡೆದ ಮರುದಿನ ಆತ ಮೊದಲಿಗೆ ಶರಣಾದ 3 ಜನರನ್ನು ಕೂಡ, ಮೊದಲು ಶರಣಾಗ್ತಾರಲ್ಲ 3 ಜನರು, ಅವ್ರನ್ನ ಕಾರ್ನಲ್ಲಿ ಕರ್ಕೊಂಬಂದು ಪೊಲೀಸ್ ಸ್ಟೇಷನಿಗೆ ಬಿಟ್ಟಿದ್ದ ಅವನು. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಕಾರಣಕ್ಕೋಸ್ಕರವಾಗಿ ನಾವು ರೇಣುಕಾಸ್ವಾಮಿ ಮೃತದೇಹ ಬಿಸಾಡಬೇಕಾದ್ರೂ ಕೂಡ ಆತ ಜೊತೆಯಲ್ಲಿದ್ದರಿಂದ ಆ ಮೊಬೈಲ್ನಲ್ಲಿದ್ದಂಥ ಮೃತದೇಹದ ಫೋಟೋ ಆತನ ಮೊಬೈಲಲ್ಲಿ ಇದ್ದಿದ್ದು, ಪ್ರದೋಷ್ ಮೊಬೈಲ್ ಇದ್ದಿದ್ದು, ಅದನ್ನು ಕೂಡ ರಿಕವರ್ ಮಾಡಿರೋದ್ರಿಂದ ಇವೆಲ್ಲ ಟೆಕ್ನಿಕಲ್ ಎವಿಡೆನ್ಸ್ಗಳಿಗೆ ಪ್ರದೋಷ್ ಇರೋದ್ರಿಂದ, ಆತನ ಒಂದಿಷ್ಟು ಕನೆಕ್ಟಿವಿಟಿ ಇರೋದ್ರಿಂದ ನಾವು ಅವನು ಎಲ್ಲ ವಿವರ ಬಿಡಿಸಿಟ್ಬಿಟ್ರೆ ಖಂಡಿತ ಪ್ರಾಸಿಕ್ಯೂಷನ್ ವಾದಕ್ಕೇನಿದೆ ಒಂದು ದೊಡ್ಡ ಬಲ ಸಿಕ್ಕಂಗೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಪ್ರದೋಷನ ಮಾಫಿ ಸಾಕ್ಷಿ ಮಾಡಿದ್ವಿ ಅಂತ SPP ಪ್ರಸನ್ನಕುಮಾರ್ ಅವರು ಒಂದು ಪತ್ರಿಕೆಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ ವರದಿಯನ್ನು ನಾನು ನಿಮಗೆ ಹೇಳಿದೆ. ಸೊ ಇವತ್ತು ಬಂದಿರತಕ್ಕಂಥ ಆದೇಶವೂ ಕೂಡ ಅದೇ, ದರ್ಶನ್ಗೆ ಯಾವ ಮಟ್ಟಿಗೆ ಹಿನ್ನಡೆಯನ್ನು ಉಂಟು ಮಾಡಬಹುದು ಅನ್ನೋದನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ವಿನಯ್ ಕುಲಕರ್ಣಿ ಕೇಸ್ನಲ್ಲೂ ಕೂಡ ಹೇಗಾಯಿತು, 17 ಜನರನ್ನು ಕೂಡ ಜೈಲಿಗೆ ಕಳಿಸೋ ಸಂದರ್ಭ ಬಂದಿದ್ದು ನಿಮಗೆ ಗೊತ್ತೇ ಇದೆ. ಈ ಕೇಸ್ನಲ್ಲೂ ಅಷ್ಟೇ ಪ್ರದೋಷ್ ಈಗ ಆತನಿಗೆ ಮುಕ್ತವಾಗಿ ಕ್ಷಮಾದಾನ ಸಿಗುತ್ತೆ. ಆತ ಈ ಕೇಸ್ನಲ್ಲಿ ಅಂದರೆ ಎಸ್ಪೆಷಲಿ ಅಂಥ ಕೇಸ್ಗಳಲ್ಲಿ ಮಾಫಿ ಸಾಕ್ಷಿ ಮಾಡ್ಕೊಳ್ತಾರೆ ಅಂದರೆ ಮರಣದಂಡನೆ ವಿಧಿಸಬಹುದಾದಂಥ ಕೇಸ್, ಮತ್ತು 7 ವರ್ಷಕ್ಕಿಂತಲೂ ಹೆಚ್ಚು ಶಿಕ್ಷೆಯನ್ನು ವಿಧಿಸಬಹುದಾದಂಥ ಕೇಸ್ಗಳಲ್ಲಿ ಮಾಫಿ ಸಾಕ್ಷಿಯನ್ನು ಮಾಡ್ಕೊಳ್ತಾರೆ. ಈ ಕೇಸು ತುಂಬ ದೊಡ್ಡ ಸೆಲೆಬ್ರಿಟಿ ಕೇಸ್ ಆಗಿರೋದ್ರಿಂದ, ಇಡೀ ರಾಜ್ಯ ಗಮನಿಸ್ತಾ ಇರೋದ್ರಿಂದ, ಈ ಥರದ ಕೇಸ್ಗಳಲ್ಲಿ ಮಾಫಿ ಸಾಕ್ಷಿಯನ್ನು ಮಾಡ್ಕೊಳ್ಳೋದ್ರಿಂದ ಆ ವ್ಯಕ್ತಿಗಳಿಗೂ ಕೂಡ ಕ್ಷಮಾದಾನ ಸಿಗುತ್ತೆ. ಅವರು ಹೊರಗೆ ಬರ್ತಾರೆ, ಶಿಕ್ಷೆಯೇ ಆಗದೇ ಇಲ್ಲ ಅಥವಾ ಮಿಶ್ರ ಅಂದರೆ ತುಂಬ ಅವ್ರಿಗೆ 7 ವರ್ಷ ಕೊಟ್ಟರೆ
ಈ ಮಾಫಿ ಸಾಕ್ಷಿ 3 ವರ್ಷ ಕೊಡ್ಬೋದು ಅಥವಾ ಕೊಡದೇನೂ ಇರ್ಬೋದು. ಈ ಥರದ್ದೆಲ್ಲ ಆಗ್ಬೋದು. ನೋಡೋಣ ಮುಂದೆ ಏನೆಲ್ಲ ಅಪ್ಡೇಟ್ಸ್ಗಳು, ಜೊತೆಗೆ ಈ ಕೇಸ್ನಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ಗಳು ಕೂಡ ನಡೀಬೋದು. ಅದರ ಅಪ್ಡೇಟ್ಸ್ಗಳು ಸಮೇತವಾಗಿ ಮುಂದಿನ ವೀಡಿಯೋದಲ್ಲಿ ಬರ್ತೀನಿ. ಮಾಫಿ ಸಾಕ್ಷಿಯಾಗಿ ಅರ್ಜಿ ಸ್ವೀಕಾರ ಮಾಡಿರ್ತಕ್ಕಂಥ ಕೋರ್ಟ್ನ ಈ ತೀರ್ಮಾನವನ್ನು ನೀವು ಹೇಗೆ ಸಮರ್ಥಿಸ್ಕೊಳ್ತೀರಿ ಅದನ್ನು ಕೂಡ ಕಮೆಂಟ್ಸ್ನಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಕೇವಲ ವೀಡಿಯೋ ನೋಡೋದಲ್ಲ, ನಿಮಗೆ ವೀಡಿಯೋ ಇಷ್ಟವಾಗಿದ್ದರೆ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರವಾಗಿ ನಮ್ಮ ಚಾನಲ್ಗೆ ನೀವು ಸಪೋರ್ಟ್ ಮಾಡಬಹುದು. ಧನ್ಯವಾದ.